ಎರಡನೇ ಮಾತಿತ್ತು. ಆದರೆ ಆ ಆತ್ಮಹತ್ಯೆ ಪ್ರಕರಣದ ಮೇಲೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಜನ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಮಾಡ್ತಕ್ಕಂಥ ಅಪಾದನೆ ಭಾಳ ಖಂಡನೀಯ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ. ಈಗ ರಾಜು ನಮ್ಮ ಕಪ್ನೂರವರು BJP ಮೋರ್ಚಾದ ಅಧ್ಯಕ್ಷರು ಇವರು ಯಾರು ನಮ್ಮ ಚಂದ್ರು ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡಿದ್ರು. ಅಲ್ಲಿದೆ ಬರ್ತಕ್ಕಂಥದ್ದು ಈ ಭಾಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ಅವ್ರು ರೋಡಿ ಶೀಟರ್ ಭೇಟಿಯಾಗಿದೆ. ಅಂಥವೆಲ್ಲ ನಾವು ಇವ್ರ ಜೊತೆ ಫೋಟೋ ಅದ ಅನ್ನ ಇವ್ರು ಆಗ್ತಾರೆ. ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ 1970ರಿಂದ ಅವರು ರಾಜಕೀಯ ಬಂದಿದ್ದು. ಈ ಸುಧೀರ್ ಕುಮಾರ್ 50-60 ವರ್ಷದಿಂದ ಮತ್ತು ಪ್ರಿಯಾಂಕ ಅವರ 15 ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವುದಾದ್ರೂ ಒಂದು ಸಂಸ್ಕಾರ ಇಲ್ಲದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ನಲ್ಲಾಗಲಿ ಅವನ ವಿಚಾರಗಳು ತಾವು ನೋಡಿದ್ರಿ. ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ತಿಂಗಳು ಕೇಳೋದನ್ನು ನೋಡಿದ್ರಿ. ಅವ್ರ ನಡತೆ ಹೇಗಿದೆ, ಅವ್ರ ವರ್ತನೆ ಹೇಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ ಮುಚ್ಚಿಬೋತದೆ. ಏನಾದ್ರು ಎಂದೂ ಇಂಥದಕ್ಕೆ ಆಸ್ಪತ್ರೆ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬೋದು ನಾನು ಆಪ್ತಾನಿದ್ದೀನಿ ಅಂತ. ನಮ್ಮ ಕಾರ್ಯಕರ್ತನೇ ಕರೆಯಮ್ಮ BJP ಮೋರ್ಚಾ ಬಿಟ್ಟು ಬಂದಾಗ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಆಗಿದ್ದ, ಈಗ ಅವ್ರ ತಮ್ಮನ ಕಾರ್ಪೊರೇಟರ್ನ ಅವರನ್ನ ಪ್ರೆಸ್ ರಿಪೋರ್ಟರ್ನ ಇವರೆಲ್ಲ ಇದ್ದಿದ್ದೇ ಕರೆ, ಸುಳ್ಳಂತೂ ಅಲ್ಲ. ಇದು ನಾವು ಯಾರು ಅನ್ನಗಳಿಕೆ ಇಲ್ಲ. ಆದರೆ ಆ ಸತ್ತಿನಿಂದ ಡೆತ್ ನೋಟ್ನಿಂದ ಇವ್ರ ಹೆಸರಿವೆ ಅಂತ ಹೇಳಿ ನೇರವಾಗಿ ಡೈರೆಕ್ಟಾಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದೆ. ನಾನು ಪ್ರಿಯಾಂಕನ ಹಪ್ತು ಅಂತ ಹೇಳಿ ನಾವೆಲ್ಲರೂ ಹಪ್ತಿರ್ತೀವಿ. ನಾಳೆ ಏನಾದರೂ ಮಾಡೋದು ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದ್ರೂ ಸರ್ಕಾರ ಮೇಲೆ ಮುಂದೆ ಹೋಗಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ನನ್ನ ಮಾತಲ್ಲ. ಪ್ರಿಯಾಂಕ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನು ಮಾಡ್ತಾರಲ್ಲ ಇದು ಭಾಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಎಲ್ಲ ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಮನುಷ್ಯನಿಗೆ ಒಬ್ಬ ಕಾರ್ಪೊರೇಟರ್ ಇದ್ದಾವ, ಅವ್ರ ಜಾತಿಯನ್ನು ಕೂಡ ಅಪ್ತನಾಗಿ ಅಂತ ಕೂಡ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದೆ? ಏನಾದರೂ ಕುಮ್ಮಕ್ಕ ಪಟ್ಟಿದ್ದು, ಏನಾದರೂ ಪ್ರಿಯಾಂಕ ಮನಸ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರೆ ಅವರಿಗೆ ಆ ಟೆಂಡರ್ ಸಿಕ್ಕಿದೆನಾ? ಇನ್ನು ಅವ್ರು ದುಡ್ಡು ಇವರು ಅಕೌಂಟಿಗೆ ಇವರು ಅವ್ರಿಗೆ 58 ಲಕ್ಷ, ಒಂದು 25 ಲಕ್ಷ ಕೊಟ್ಟಿನಿ, 80 ಲಕ್ಷ ಅಂತ ಅವ್ರು ಹಾಕಿನಂತ ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ, ಬಹಿರಂಗವಾಗಿ ವೇದಿಕೆ ಮೇಲೆ ಕೂತು ನಾವೆಲ್ಲರೂ ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ. ಇದು ತನಿಖೆ ಆಗಲೇಬೇಕು, ಸಂಪೂರ್ಣ ತನಿಖೆ ಹೊರಬರಬೇಕು. ಯಾರು ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಇದ್ರಾಗೇನು ಇದ್ರಾಗ ಕಾಂಪ್ರಮೈಸ್ ಇಲ್ಲ, ಯಾರನ್ನ ಬಚಾವ್ ಮಾಡ್ತಕ್ಕಂಥ. ಇನ್ನು ತಾವು ಹೇಳಿದ್ರಿ ಯಾಕೆ ರಾಜೀನಾಮೆ ಕೊಡ್ಬೇಕು? ಅವ್ರ ಏನ್ ಹೆಸರು ಅದಾನ ಇನ್ವಾಲ್ವ್ ಆಗ್ಯಾರ, ಕೇಸ್ ಮಾಡ್ಬೇಡಂತ ಎಲ್ಲರೂ ಹೇಳ್ಯಾರ. ಉದ್ದೇಶಪೂರ್ವಕವಾಗಿ ರಾಜೀನಾಮೆ ಇದು ಮಾಡಿದ್ದಾರ ಇದ್ರಾಗಿಲ್ಲ. ಟಾರ್ಗೆಟ್ ಮಾಡಿದವರು ಅಲ್ಲಿ ಅವ್ರ ಬಲ್ಲ ಮುನಿರತ್ನ CT ರವಿ ಡೈರೆಕ್ಟ್ ಆಗಿ ಒಬ್ಬ ಮಹಿಳೆಗೆ ನೇರವಾಗಿ ಮಾತಾಡೋಣ. ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳಿ ಏನೂ ಇಲ್ಲ. ಏನು ಯಾವ್ದೇ ಬೇಕಾದ ತನಿಖೆ ಆಗಲಿ, ನಾವು ಯಾರಿಗೂ ಬೇಡ ಅನ್ನಂಗಿಲ್ಲ. ಅವ್ರು ಮಾಡೋದು ನಮ್ಮ ಉಸ್ತುವಾರಿ ಸಚಿವರು ಹೇಳಿರಲ್ಲ ಉನ್ನತ ಮಟ್ಟ ತನಿಖೆ ಮಾಡ್ರಿ ಅಂತ ಹೇಳಿ. ಅದ್ರಾಗೇನು ಯಾರು ಕಾಂಪ್ರಮೈಸ್ ಇಲ್ಲಿದ್ರಾಗ. ಆದ್ರೆ ಇವರು ಡಿಸಿಷನ್ ಏನು ಹೇಳ್ತದೆ ಅದಕ್ಕೆ ನಾವು ಖಂಡಿಸ್ತೀವಿ. ನಾವ್ಯಾಕೆ CBI ತನಿಖೆಗೆ ಆಗ್ರಹ ಮಾಡೋಣ? ನಮ್ ಸರ್ಕಾರದ ಎಲ್ಲ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ನಮ್ ಸರ್ಕಾರ ಎನ್ಕ್ವೈರಿ ಮಾಡ್ರಿ ಮಾಡಂತಾರಲ್ಲ. ನಾವೇನ್ ಬೇಡ ಅಂತೀವನ್ರಿ. ಇಲ್ಲ ನಾವೇನ್ ಮಾತಾಡೋದಲ್ಲ. ನಾನೇ ಮಾತಾಡ್ತೀನಿ. ನಾವೇನ್ ಹೇಳ್ತೀವಿ, ನಮ್ಮ ಸಚಿವರು ಹೇಳಿದಾರ ಅಂತ ಹೇಳಿ ತನಿಖೆ ಬಗ್ಗೆ. ಹೌದಾ? ಯಾವುದೇ ತನಿಖೆ ಆದ್ರೂ ನನ್ನ ವೈಯಕ್ತಿಕ ಹೇಳಿಕೆ, ಸರ್ಕಾರದ್ದು ಇದ್ರ ನನ್ನ ವೈಯಕ್ತಿಕ ಹೇಳಿಕೆ ಹೇಳಿದೆ. ಅದ್ರಾಗ ಏನಿಲ್ಲ, ನಾವ್ ಯಾರ್ದು ಇದ್ರಾಗ ಏನು ಸಂಬಂಧ ಇಲ್ಲ. ನಮ್ಮ ಸಚಿವರು ಮೊದಲೇ ಹೇಳಿದ್ದಾರೆ ಉನ್ನತ ಮಟ್ಟದ ತನಿಖೆ ಆಗಲಿ ಒತ್ತಾಯ ಮಾಡಿದಾರೆ. ನಾವು ಅದಕ್ಕೆ ಅವರು ಪೂರಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ನಮ್ ಸಚಿವರು ಏನ್ ಹೇಳ್ಯಾರ ಅದ್ರ ಜೊತೆಗೆ ನಮ್ದು ಅದಕ್ಕೆ ಪೂರಕವಾಗಿ ಸಪೋರ್ಟ್ ಇದ್ದೀವಿ. ತನಿಖೆ ಮಾಡ್ಲಿ, ಸತ್ಯ ಹೊರಗೆ ಬರ್ಲಿ, ಯಾರ್ದು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಿ. ಇವ್ರು ಏನದ ಬೇಕ ಉದ್ದೇಶ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇವ್ರು ವರ್ತನೆ ಖಂಡಿಸ್ತಾ ಇದ್ವಿ ನಾವು ಅಷ್ಟೇ. ಡಿಪಾರ್ಟ್ಮೆಂಟ್ PSI ಹಗರಣ ಆಗಿದ್ದು ಇವರೇ ಎಲ್ಲ ಹೊರಗೆ ಹಾಕಿದ್ದು. ಯಾರು ಯಾವ್ಯಾವ ಹಗರಣಗಳು ಆಗಿದ್ದು ಅವಾಗನು ಕೂಡ ತನಿಖೆ ಮಾಡೋದು ಹೇಳಿವಲ್ರಿ.
ಅವಾಗಲೂ ಕೂಡ ಇದೇ ಮಾತಾಡಿದ್ರು. ಅವ್ರು ಹೋಮ್ ಮಿನಿಸ್ಟರ್ ಹೇಳೋದ್ರಿಂದ ಅವ್ರಿಗೆ ಹೇಳಿದ್ರು. ಅವ್ರಿಗೆ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳಿದ್ರೆ ನಮ್ಮ ಕಲಿಲೋಕ ಕೇಳಿದ್ರು ಯಾವ್ದಾವ್ದೋ ಇವೆಲ್ಲ ಅಕ್ರಮಗಳು ನಿಂತಿಲ್ಲ ಅಂತ ಹೇಳಿ ನೀವು ಬರೀರಿ ಅಂತ ಅಧ್ಯಕ್ಷರು. ಒಂದು ನೀವಂದ್ರೆ ಭಾರತೀಯ ನ್ಯಾಯ ಸಮಿತಿಯ ಬುಕ್ ತಂದು ತೋರಿಸ್ತೆ ಅಂತ ಅರ್ಥ ಆಗ್ತದೆ ನಮ್ಗೆ. ಒಂದು ಇಲ್ರಿ, ಈಗ ತಗೊಂಡ್ ಬರ್ತೀವಿ ನಾವು ಬರ್ತಿದ್ದೆಲ್ಲ ನೀವು ಮುಸ್ಲಿಗಿದ್ದವ್ರು ಅಟೆಂಡ್ ಮಾಡ್ತೀರಾ? ಗುಲ್ಬರ್ಗದಲ್ಲಿ ಏನ್ ನಡೀತದೆ ಕಳೆದ 6 ತಿಂಗಳಿಂದ 3 ಮಂದಿ ಸತ್ತು ರೋಡ್ ಮೇಲೆ ಯಾರು ಅಟೆಂಡ್ ಮಾಡಿದ್ರೆ ಕುಟುಂಬಕ್ಕೆ ಬರೋಣ. ಇನ್ನೊಂದು ತರ ಒಂದು ಕೇಬಲ್ಗಳು ಎಲ್ಲಿ ಹೋಗಿಲ್ಲ ಅಲ್ಲ ಅಲ್ಲೇ ಕೂತ್ಕೊಂಡು ನಮ್ಮ ತಲೆ ಮೇಲೆ ಯಾವ ಕೇಬಲ್ ಕೇಬಲ್ ನೀವು ಬರೀರಿ ಅಂತೀರಿ ಅದಾದ್ಮೇಲೆ BNS ಬುಕ್ ತಗೊಂಡ್ ಬರ್ತೀವಿ ಅವರು. ದಿಸ್ ಇಸ್ ನಾಟ್ ದ ವೇ ಸರ್. ಆ ರೀತಿ ಆಗಬೇಕಾಗುತ್ತೆ ದಯವಿಟ್ಟು. ಸರ್ ಅದು ಇಲ್ಲ ಕೇಬಲ್ದು ಕರೆಂಟ್ದು ಪ್ರಾಬ್ಲಮ್ ಇದ್ದ ಸಲಿಗೆ ನಾವು ಒಂದು ಪ್ಲಾನ್ ಮಾಡಿ 700 ಕೋಟಿ ರೂಪಾಯಿ